ಎಲ್ಲರಿಗೆ ನಮಸ್ಕಾರ. ಇದು ನಿಮ್ಮ ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ALP ಜ್ಯೋತಿಷರು ಮತ್ತು ಅಕ್ಯುಪಂಕ್ಚರ್ ಚಿಕಿತ್ಸೆ ಕೊಡುವ ಕುಂಟಿಕಾನ ರಾಧಾಕೃಷ್ಣ ಭಟ್. ಇವತ್ತು ನಾವು ನೋಡಲಿಕ್ಕೆ ಇರುವುದು ಒಂದು ಜಾಗ ತೆಗೆಯುವುದು, ಮನೆ ತೆಗೆಯುವುದು, ಆವಾಗ ಬರುವ ಸಮಸ್ಯೆಗಳಲ್ಲಿ ಮುಖ್ಯ ಇರುವ ಒಂದು ಸಮಸ್ಯೆ ಇವತ್ತು ನಾವು ಮಾತಾಡುವ. ಸ್ವಲ್ಪ ಸಮಯ ಮುಂದೆ ಒಬ್ಬರು ನಾನು ಜಾಗ ಒಂದು ತೆಗಿಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೇನೆ, ಅದು ಹೇಗೆ ಉಂಟು, ನನಗೆ ಜಾಗ ತೆಗೆಯುವ ಯೋಗ ಉಂಟಾ ಅಂತ ನೋಡಿ ಹೇಳಿ ಅಂತ ಹೇಳಿದ್ದಾರೆ. ಅವರು ಜಾತಕ ALP ಅಂತ ಹೇಳುವ ಅಕ್ಷಯ ಲಗ್ನ ಪದ್ಧತಿ ಸಿಸ್ಟಮಲ್ಲಿ ಹಾಕಿ ನೋಡುವಾಗ ಅವರಿಗೆ ಜಾಗ ತೆಗೆಯುವ ಯೋಗ ಉಂಟು ಅಂತ ಗೊತ್ತಾಯಿತು. ನಾನು ಅವರ ಹತ್ರ ಅದ್ರ ಬಗ್ಗೆ ಹೇಳಿದ್ದೇನೆ. ಅವರು ಹೇಳಿದ ಕೂಡಲೇ ಅವರಿಗೆ ದೊಡ್ಡ ಖುಷಿಯಾಯಿತು. ಅವರಿಗೆ ದೊಡ್ಡ ಒಳ್ಳೆಯ ವಿಷಯ ನೀವು ಹೇಳಿದ್ದೀರಿ, ನಾನು ಅದು ಇವತ್ತು ಬೆಳಿಗ್ಗೆ ಒಂದು ಮನೆ ನೋಡಿ ಬಂದಿದ್ದೇನೆ, ಅದಕ್ಕೆ ನಾನು ಅಡ್ವಾನ್ಸ್ ಕೊಡಬೇಕು, ನಾನು ಅದು ಕೊಟ್ಟು ಬರ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅವರ ಹತ್ರ ಹೇಳಿದ್ದೇನೆ, ನಿಮಗೆ ಜಾಗ ತೆಗೆಯುವ ಯೋಗ ಉಂಟು ಹೌದು, ಅದೇ ಸಮಯದಲ್ಲಿ ಒಂದು ಜಾಗ ತೆಗೆಯಲಿಕ್ಕೆ ಅದು ಅಲ್ಲಾದ ಬಾಕಿ ಇರುವ ಕೆಲವು ವಿಷಯಗಳು ನೋಡಬೇಕಾಗ್ತದೆ. ಉದಾಹರಣೆಗೆ ಹೇಳುವುದಾದರೆ, ಅದು ಜಾಗ ತೆಗೆಯಲಿಕ್ಕೆ ಹಣ ನಿಮಗೆ ಎಲ್ಲಿಂದ ಬರ್ತದೆ, ನೀವು ಅದು ಲೋನ್ ತೆಗಿಲಿಕ್ಕೆ ಹೋಗ್ತೀರಾ, ಇಲ್ಲ ನಿಮ್ಮ ಕೈಯಿಂದ ಹಣ ಹಾಕ್ತೀರಾ, ಹಾಗೆ ಹಾಕುವಾಗ ನಿಮಗೆ ಲೋನ್ ಮಾಡುವಾಗ ತೆಗೆದ ಲೋನ್ ಪುನಃ EMI ಸರಿಯಾಗಿ ಕಟ್ಟಲಿಕ್ಕೆ ಆಗ್ತದಾ ಅಂತ ನೋಡಬೇಕು. ಮತ್ತು ಇನ್ನೊಂದು ವಿಷಯ, ಆ ಮನೆಯಿಂದ ಡಾಕ್ಯುಮೆಂಟೆಲ್ಲ ಹೇಗೆ ಉಂಟು ಅಂತ ನಿಮ್ಮ ಜಾತಕದಲ್ಲಿ ಎಂತ ಹೇಳ್ತದೆ ಅಂತ ಅದು ನೋಡಬೇಕಂತ ಹೇಳಿದ್ದೇನೆ. ಮತ್ತು ಅದು ಕೂಡಲೇ ಲೆಕ್ಕ ಮಾಡಿ ನೋಡುವಾಗ ಅವರಿಗೆ ಜಾಗ ತೆಗೆಯುವ ಯೋಗ ಉಂಟು. ಅದೇ ಸಮಯದಲ್ಲಿ ಅವರು ಜಾಗ ತೆಗೆಯುವ ವಿಷಯದಲ್ಲಿ ಅಲ್ಲದ್ರೆ ಮನೆ ತೆಗೆಯುವ ವಿಷಯದಲ್ಲಿ ದೊಡ್ಡ ಲೋನ್ ಮಾಡಿಕೊಂಡು ಹೋದರೆ ಆ ಲೋನ್ ಅವರು ಸರಿಯಾಗಿ EMI ಕಟ್ಟಲಿಕ್ಕೆ ಆಗಾದು ದೊಡ್ಡ ತಾಪತ್ರೆಯಲ್ಲಿ ಬೀಳ್ತಾರೆ ಅಂತ ಅವರ ಜಾತಕ ಹೇಳಿದ್ದು. ಮತ್ತು ಇನ್ನೊಂದು ವಿಷಯ, ಡಾಕ್ಯುಮೆಂಟ್ ಹೇಗೆ ಉಂಟು ಅಂತ ನೋಡುವಾಗ ಅವರು ಜಾಗ ತೆಗೆಯುವಾಗ ಡಾಕ್ಯುಮೆಂಟ್ ವಿಷಯಗಳಲ್ಲಿ ತುಂಬ ಜಾಗ್ರತೆಯಾಗಿ ಅವರು ಇರಬೇಕು. ಅದು ನಾನು ಈ ಎರಡು ವಿಷಯಗಳು ನಾನು ಅವರ ಹತ್ರ ಹೇಳಿದ್ದೇನೆ. ಅದಕ್ಕೆ ಅವರು ಹೇಳಿದ್ದಾರೆ, ಹೌದು ನೀವು ಹೇಳಿ ಹಾಗೆ ಇದು ಜಾಗದ ಇದು 1 ಕೋಟಿ ರೂಪಾಯಿಗೆ ಮೇಲೆ ಆಗ್ತದೆ, ನನ್ನ ಕೈಯಲ್ಲಿ 10 ಲಕ್ಷ ರೂಪಾಯಿ ಉಂಟು, ನಾನು ಇನ್ನೊಂದು 90 ಲಕ್ಷ ಬ್ಯಾಂಕಲ್ಲಿ ಲೋನ್ ಹಾಕಿ ಮಾಡುವ ಪ್ಲ್ಯಾನಲ್ಲಿ ಇದ್ದೇನೆ ಅಂತ. ನಾನು ಅವರ ಹತ್ರ ಹೇಳಿದ್ದೇನೆ, ನಿಮ್ಮ ಕೈಯಲ್ಲಿ 10 ಲಕ್ಷ ಇರುವುದಾದರೆ ನೀವು ಒಂದು 15 ಅಲ್ಲದ್ರೆ 20 ಲಕ್ಷಕ್ಕೆ ಲೋನ್ ಮಾಡಲಿಕ್ಕೆ ಹೋಗ್ಬೋದು. ಅದಕ್ಕೆ ಮೇಲೆ ನೀವು ಹೋದರೆ ನಿಮಗೆ ಅದು ಹಣ ಲೋನ್ ಪುನಃ ಸರಿಯಾಗಿ ಕಟ್ಟಲಿಕ್ಕೆ ಆಗೋದಿಲ್ಲ, ದೊಡ್ಡ ತೊಂದರೆಯಲ್ಲಿ ಬೀಳ್ತೀರಿ ಅಂತ ಹೇಳಿದ್ದೇನೆ. ಇನ್ನೊಂದು ವಿಷಯ, ನೀವು ಡಾಕ್ಯುಮೆಂಟೆಲ್ಲ ಇವತ್ತು ನೀವು ನೋಡಿ ಬಂದ ಮನೆ ಡಾಕ್ಯುಮೆಂಟೆಲ್ಲ ಸರಿಯಾಗಿ ಉಂಟಾ ಅಂತ ನೀವು ನೋಡಿದ್ದೀರಾ ಅಂತ ಕೇಳುವಾಗ ಅವರು ನನ್ನ ಹತ್ರ ಹೇಳಿದ್ದಾರೆ, ನಾನು ಒಂದು ಅಡ್ವೊಕೇಟ್ ಹತ್ರ ಹೋಗಿ ತೋರಿಸುವಾಗ ಅವರೆಲ್ಲ ಒಳ್ಳೆಯದಾಗಿ ಸರಿಯಾಗಿ ಉಂಟು ಅಂತ ಹೇಳಿದ್ದಾರೆ ಅಂತ. ನಾನು ಆ ವ್ಯಕ್ತಿ ಹತ್ರ ಕೇಳಿದ್ದೇನೆ, ಆ ಅಡ್ವೊಕೇಟ್ ನಿಮಗೆ ಹೇಗೆ ಗೊತ್ತಾಯಿತು ಅಂತ, ನಿಮಗೆ ಗೊತ್ತಿರುವ ಅಡ್ವೊಕೇಟಾ ಅಂತ ಕೇಳುವಾಗ, ಇಲ್ಲ ಅದು ಯಾರು ಜಾಗ ನನಗೆ ಸೇಲ್ಸ್ ಮಾಡ್ತೇನೆ ಅಂತ ಹೇಳಿದಾರೋ ಅವರು ಮನೆ ಓನರು, ಅವರು ನನಗೆ ಪರಿಚಯ ಮಾಡಿದ ಅಡ್ವೊಕೇಟ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಈ ವ್ಯಕ್ತಿ ಹತ್ರ ಹೇಳಿದ್ದೇನೆ, ನೀವು ದಯವಿಟ್ಟು ನಿಮಗೆ ಗೊತ್ತಿರುವ ಅಡ್ವೊಕೇಟ್ ಹತ್ರ ಹೋಗಿ ಇದೇ ಡಾಕ್ಯುಮೆಂಟ್ ತೋರಿಸಿ ಅದು ಹೇಗೆ ಉಂಟಂತ ನೋಡಿ ಬನ್ನಿ ಅಂತ ಕೇಳಿದ್ದೇನೆ. ಅದಕ್ಕೆ ಅವರು ಹೇಳಿದ್ದಾರೆ, ಇಲ್ಲ ಅದು ಹಾಗೆ ಇದ್ದರೆ ಒಂದು 2-3 ದಿನ ಲೇಟ್ ಆಗ್ಬೋದಲ್ವಾ, ಈಗ ನಾನು ಅಡ್ವಾನ್ಸ್ ಇವತ್ತು ಇನ್ನೂ ಒಂದು ಮಧ್ಯಾಹ್ನ 1 ಗಂಟೆ ಒಳಗೆ ಕೊಡ್ತೇನೆ ಅಂತ ಹೇಳಿದ್ದೇನೆ, ನಾನು ಕೊಡಲಿಲ್ಲ ಆದರೆ ಅದು ಬೇರೆ ಯಾರ ಜಾಗ ಸಮೇತ ಅದು ಮನೆ ಸಮೇತ ತೆಗೆದುಕೊಂಡು ಹೋಗ್ತಾರಲ್ಲವ ಅಂತ ಕೇಳಿದ್ದಾರೆ. ಅದಕ್ಕೆ ನಾನು ಹೇಳಿದ್ದೇನೆ, ಲೈಫಲ್ಲಿ ಇದು ನಿಮಗೆ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್, ಇದು ನೀವು ಮಾಡುವುದು ಎಲ್ಲ ಸರಿಯಾಗಿ ಮಾಡಬೇಕು, ಅಲ್ಲದ್ರೆ ತೆಗೆದ ಮೇಲೆ ನೀವು ದೊಡ್ಡ ಕಿರಿಕಿರಿಯಲ್ಲಿ ಬೀಳ್ತೀರಿ ಅಂತ ಹೇಳಿದ್ದೇನೆ. ಆಯಿತು ಅಂತ ಅವರು ಸಮಾಧಾನವಾಗಿ ನನಗೆ ಗೊತ್ತಿರೋ ಅಡ್ವೊಕೇಟ್ ಹತ್ರ ಹೋಗಿ ಮಾತಾಡಿ ಬರ್ತೇನೆ ಅಂತ ಹೋಗಿದ್ದಾರೆ. 2 ದಿನ ಕಳೆದ ಮೇಲೆ ನನಗೆ ಈ ವ್ಯಕ್ತಿ ಫೋನ್ ಮಾಡಿ ಹೇಳಿದ್ದಾರೆ, ತುಂಬ ಧನ್ಯವಾದ ಸರ್, ನೀವು ಹೇಳಿದ ಹಾಗೆ ಆ ಜಾಗದ ಆ ಮನೆ ಇದರಲ್ಲಿ ಡಾಕ್ಯುಮೆಂಟ್ ವಿಷಯಗಳಲ್ಲಿ ಸಮಸ್ಯೆಗಳು ಉಂಟು, ಅದಲ್ಲಿ ಒಟ್ಟಿಗೆ ಜನ್ಮ ಆನವರಿಗೆ ಪಾಲ ಸರಿಯಾಗಿ ಮಾಡಿ ಕೊಡಲಿಲ್ಲ, ಅದರಿಂದ ಬಗ್ಗೆ ಆ ಮನೆ ತೆಗೆಯುವುದು ಬೇಡ ಅಂತ ನನಗೆ ಗೊತ್ತಿರೋ ಅಡ್ವೊಕೇಟ್ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಅಂತ. ಈ ಥರ ಒಂದು ವ್ಯಕ್ತಿಗೆ ಅವರು ಜೀವನದಲ್ಲಿ ಬರುವ ಎಂಥ ಒಂದು ಸಮಸ್ಯೆಯೋ ಅದು ಸಮಸ್ಯೆ ಹೇಗೆ ಬರ್ತದೆ, ಅದು ಬರುವ ಸಮಸ್ಯೆಗಳ ಹೇಗೆ ನಾವು ಸರಿ ಮಾಡಬೇಕು, ಎಂತ ಮಾಡಬೇಕು ಎಂತ ಮಾಡಬಾರದು ಅಂತ ಒಳ್ಳೆಯ ಇರುವ ವಿಷಯ ALP ಅಂತ ಹೇಳುವ ಅಕ್ಷಯ ಲಗ್ನ ಪದ್ಧತಿ ನಮ್ಮ ಎಲ್ಲರಿಗೆ ಹೇಳಿಕೊಡ್ತದೆ.
ಈ ಅಕ್ಷಯ ಲಗ್ನ ಪದ್ಧತಿಯ ನನಗೆ ಹೇಳಿಕೊಟ್ಟ ನನ್ನ ಗುರು ಡಾಕ್ಟರ್ ಪುದುಮುಡೈಮೂರ್ತಿ ಸಾರ್ ಅವರಿಗೆ ಧನ್ಯವಾದ. ನಿಮ್ಮ ಎಲ್ಲರಿಗೆ ಧನ್ಯವಾದ. ಈ ಥರ ಇನ್ನು ಬರುವ ವಿಡಿಯೋಗಳಲ್ಲಿ ಸುಮಾರು ವಿಷಯಗಳ ಬಗ್ಗೆ ಮಾತಾಡುವ.